ಸೊ ಹೌ ಇಸ್ ಹ್ಯೂಮನ್ ಬಾಡಿ ಮೈಂಡ್ ಕನೆಕ್ಟೆಡ್ ಥ್ರೂ ರನ್ನಿಂಗ್? ಈಗ ನೀವು ನೋಡೋಕ್ಕೆ ಹೋದರೆ ಶಾರ್ಟರ್ ಡಿಸ್ಟೆನ್ಸಸ್, ಇವನ್ ಸ್ಪ್ರಿಂಟ್ 100 ಮೀಟರ್ ಓಡಬೇಕು ಅಥವಾ 200 ಮೀಟರ್ ಓಡಬೇಕು ಅಂತ ಇದ್ದರೆ ಬರೀ ಓಡೋದೊಂದೇ ಅಲ್ಲ. ಸುಸ್ತಾದಾಗ ಆ ಕೊನೆ 20 ಮೀಟರು ಅಥವಾ 30 ಮೀಟರ್ ಇದ್ದಾಗ ಸುಸ್ತಾಗ್ತಿದೆ, ಹೇಗೆ ನಾನು ಕನ್ವಿನ್ಸ್ ಮಾಡ್ತೀನಿ ನನ್ನ ಮೈಂಡ್ನ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಜನರು ನಾವು ನೋಡೋದು ಹಿಂಗೆ ಅಂದರು ಓಡಿದ್ರು 10 ಸೆಕೆಂಡ್ನಲ್ಲಿ ವರ್ಲ್ಡ್ ರೆಕಾರ್ಡ್ ಇದೆ ಬೋಲ್ಟ್ ಇವ್ರದ್ದು ಹುಸಿಯಾನ್ ಬೋಲ್ಟು ಅಷ್ಟೇ ಅಂತ. ಆದರೆ ಪ್ರತಿದಿನ ನಾನು ಆ 10 ಸೆಕೆಂಡ್ ಓಡಲಿಕ್ಕೆ 100 ಮೀಟರ್ ಓಡಲಿಕ್ಕೆ ವರ್ಷಾನುಗಟ್ಲೆಯಿಂದ ಪ್ರಯತ್ನ ಮಾಡಬೇಕು. ಅದು ಬರೀ ಫಿಸಿಕಲ್ ಟ್ರೈನಿಂಗ್ ಒಂದೇ ಅಲ್ಲ, ದೈಹಿಕ ಶಕ್ತಿ ಅಷ್ಟೇ ಅಲ್ಲ, ಬಟ್ ಮೆಂಟಲ್ ಟ್ರೈನಿಂಗ್ ತುಂಬ ಬೇಕಾಗತ್ತೆ. ಈಗ 10 ವರ್ಷದಿಂದ ನಾನು ಓಡ್ತಿದ್ದೀನಿ. ಪ್ರತಿದಿನ ಹೋಗಿ ಒಂದು ವರ್ಕೌಟ್ ಮಾಡಲಿಕ್ಕೂ ಜಿಮ್ನಲ್ಲಿ 2 ಗಂಟೆ ವರ್ಕೌಟ್ ಮಾಡಬೇಕು ಅಂತ ಹೇಳಿದ್ರೆ ನನ್ನ ಮನಸ್ಸನ್ನು ನಾನು ಮೊದಲು ಕನ್ವಿನ್ಸ್ ಮಾಡಬೇಕು. ಪರವಾಗಿಲ್ಲ, ಹೋಗ್ಬೋದು, ಸುಸ್ತಾಗ್ತಿದೆ, ಇದು ಅದು ಎಕ್ಸ್ಕ್ಯೂಸಸ್ ಬಂದೇ ಬರ್ತಾ ಇರುತ್ತೆ. ಅಯ್ಯೋ ನಿನ್ನೆ ಅಷ್ಟು ಓಡಿದ್ದೆ, ಸುಸ್ತಾಗಿದೆ, ನಿದ್ದೆ ಮಾಡೋಣ. ಸೊ ಮನಸ್ಸಿಗೆ ಹೇಗೆ ಪುಸ್ಲಾಯಿಸ್ತೀರಾ? ಯಾವುದಾದ್ರು ರೀತಿ ನೀನಿವಾಗ ಯಾವ ಧ್ಯೇಯ ಇಟ್ಕೊಂಡಿದ್ಯಾ, ಯಾವುದು ನಿನ್ನ ಗೋಲ್, ನೆಕ್ಸ್ಟ್ ಇವೆಂಟ್ ಯಾವ್ದು ಮಾಡಬೇಕು ಅಂತಿದೆ. ಈಗ ನೀನು ಹೋಗಲಿಲ್ಲ ಅಂತ ಹೇಳಿದ್ರೆ ಆ ಧ್ಯೇಯದ ಕಡೆ ನಿನಗೆ ಹೋಗೋಕ್ಕಾಗತ್ತಾ ಇಲ್ಲ ದೂರ ಇರ್ತೀಯ ಅನ್ನೋ ಪ್ರಶ್ನೆ ನನಗೆ ಇಟ್ಕೋತೀನಿ. ಆಗ ಹೇಳ್ತಾರಲ್ಲ, ನನ್ನನ್ನು ನಾನು ಲಾಯರ್ ಮಾಡ್ಕೊಂಡ್ಬಿಡೋದು. ಯಾವಾಗ ಡೌಟ್ ಬರುತ್ತೋ ಫಾರ್ ಆ್ಯಂಡ್ ಅಗೇನ್ಸ್ಟ್ ನಾನೇ ಫೈಟ್ ಮಾಡೋದು. ನೀವೇ ಈ ಕಡೆ ಪಾಯಿಂಟ್ಸ್ಗಳು ಹಾಕೊಳ್ಳೋದು, ಫಾರು ನೀವೇ ಅಗೇನ್ಸ್ಟು ನೀವೇ, ಡೆವಿಲ್ಸ್ ಅಡ್ವೊಕೇಟ್ ಥರ. ಅದಾದರೆ ಬರೀ ನೆಗೆಟಿವ್ ಇದಾಯಿತು, ಎರಡೂ ನೀವೇ. ಓಕೆ, ಸೊ ಈಗ ಜಿಮ್ಮಿಗೆ ಹೋಗೋದು ಬೇಡ ಅಂತ ಬಂದಾಗ ಸರಿ ಆಯಿತು, ಇದಕ್ಕೆ ಫಾರ್ ಅಗೇನ್ಸ್ಟ್ ನೀನೇ ಉತ್ತರಿಸ್ತಾ ಹೋಗು. ಹೋದ್ರೆ ಏನಾಗುತ್ತೆ, ಹೋಗಿಲ್ಲ ಅಂದರೆ ಏನಾಗುತ್ತೆ? ಇಸ್ ದಿಸ್ ಟೇಕಿಂಗ್ ಯು ಕ್ಲೋಸರ್ ಟುವರ್ಡ್ಸ್ ಯುವರ್ ಗೋಲ್? ಮೇನ್ ಇಸ್ ದ್ಯಾಟ್, ಐ ಗೆಸ್. ಇದೆಲ್ಲರೂ ಮಾಡಿಬಿಡ್ತಾರೆ, ಹೋದರೆ ಒಳ್ಳೇದು, ಹೋಗಿಲ್ಲಾನೇ ಕೆಟ್ಟದು ಗೊತ್ತು, ಬಟ್ ಅದು ಮರ್ತು ಬಿಡ್ತೀವಿ. ಗೋಲ್ ಕಡೆ ನಿನ್ಗೆ ಹೋಗೋದು ಡಿಲೇ ಆಗುತ್ತೆ. ಆರ್ ಯು ಓಕೆ ವಿತ್ ದ್ಯಾಟ್ ಅಂತ. ಸೊ ಆವಾಗ ನಾವು ಆ ಪ್ರಶ್ನೆ ಹಾಕ್ಕೊಂಡಾಗ ಹಸ್ಲರ್ಸ್ ಅಂತ ಹೇಳ್ತೀವಿ, ಅಂದರೆ ಪೀಪಲ್ ಹೂ ಆರ್ ಸ್ಟ್ರೈವಿಂಗ್ ಫಾರ್ ಎಕ್ಸಲೆನ್ಸ್. ನಾನು ಬರೀ 10 ಕಿಲೋಮೀಟ್ರ್ ಮಾಡ್ತಿದ್ದೆ, ಅಷ್ಟೇ ಮಾಡ್ಕೊಂಡಿದ್ದೆ ಅನ್ನೋ ಮನೋಭಾವ ಬಿಟ್ಟು 10 ಕಿಲೋಮೀಟ್ರ್ ಮಾಡೋಕ್ಕಾಗ್ತಿದೆ, ನನಗೆ 21 ಮಾಡೋಕ್ಕಾಗತ್ತಾ? ಇದಾಯಿತು, ವಾಟ್ ನೆಕ್ಸ್ಟ್ ಅಂತ. ಅದು ನಮ್ಮೆಲ್ಲ ಹ್ಯೂಮನ್ಸಲ್ಲಿರೋ ಅಂಥ ಟ್ರೇಟ್, ಅದು ನ್ಯಾಚುರಲ್ ಟ್ರೇಟ್. ಯಾವುದಕ್ಕೂ ನಾವು ಸೆಟ್ಲ್ ಆಗಲ್ಲ. ನಾವು ಅನ್ಕೋತೀವಿ, ಅಯ್ಯೋ ನಂಗೆ ಆ ಥರ ಎಲ್ಲ ಮನೋಭಾವ ಇಲ್ಲವೇ ಇಲ್ಲಪ್ಪ, ಸುಮ್ಮನೆ ಈಸಿ ಲೈಫ್ ಸಿಕ್ಕರೆ ಸಾಕು, ನೀನು ಎಷ್ಟೊತ್ತಿಗೆ ತಿಂಡಿ ಕೊಡು, ಊಟ ಕೊಡು, ನಾನು ಆರಾಮಾಗಿ ನಿದ್ದೆ ಮಾಡ್ಕೊಂಡಿರ್ತೀನಿ. ಆದರೆ ಅದನ್ನು ಜೀವನ ಇಡೀ ಮಾಡೋಕ್ಕಾಗಲ್ಲ. ನಮಗೆ ಅನ್ನಿಸ್ಬೋದು, ನಾನು IT ನಲ್ಲಿದ್ದಾಗ ಯೋಚನೆ ಬರೋದು ನನಗೆ. ಒಂದಿನ ಅಥವಾ 2 ದಿನ ಯಾವುದೋ ರಜಾ ಬಂತು, ಲಾಂಗ್ ವೀಕೆಂಡು, ಇದೇ ರೀತಿ 15 ದಿನ ಅಥವಾ 3 ವಾರ 4 ವಾರ ಸಿಕ್ಬಿಟ್ರೆ ಏನು ಮಜಾ ಇರುತ್ತೆ. ಸುಮ್ಮನೆ ನಿದ್ದೆ ಮಾಡಿಕೊಂಡು ತಿನ್ಕೊಂಡು ರಿಲ್ಯಾಕ್ಸ್ ಮಾಡ್ಕೊಂಡು ಇದ್ಬಿಡೋಣ ಅಂತ. 1 ವಾರ ಅಥವಾ 2 ವಾರ ನೀವು ರಜಾನೇ ಹಾಕಿ ತೊಗೊಂಡು ಮಾಡಿದ್ರು ಎಲ್ಲೋ ಒಂದು ಕಡೆ ಅನಿಸುತ್ತೆ, ಏನು ಮಾಡ್ತಿದ್ದೀನಿ ನಾನು, ಬೋರ್ ಆಗೋಕ್ಕೆ ಶುರು ಆಗುತ್ತೆ, ಯಾವುದೇ ಆಗಿರ್ಬೋದು. ಅದಕ್ಕೆ ಅನ್ಸುತ್ತೆ ಹೇಳಿದ್ದು, ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತ. ಹೌದು, ಇಲ್ಲಿದ್ದಾಗ ಅದು ಬೇಕನ್ಸುತ್ತೆ, ಅದು ಬಂದಾಗ ಅಯ್ಯೋ ಅದೇ ಚೆನ್ನಾಗಿತ್ತೇನೋ ಅಥವಾ ಇನ್ನೇನೋ ಬೇಕು ಅಂತ. ಸೊ ಆ ಮನೋಭಾವ ಇದ್ದಾಗ ಮುಂದೆ ಹೋಗಲಿಕ್ಕೆ, ಬೆಳವಣಿಗೆಗೆ ತುಂಬ ಸಹಾಯ ಆಗುತ್ತೆ. ನಾಟ್ ಬೀಯಿಂಗ್ ಸ್ಟಕ್ ಆರ್ ಗೆಟಿಂಗ್ ಅಟ್ಯಾಚ್ ಟು ವೇರ್ ವಿ ಆರ್.